ಗ್ರಾಮಗಳಲ್ಲಿ ಪಂಚಾಯಿತಿಗಳಿದ್ದರೂ ಅಭಿವೃದ್ಧಿ ಕಾರ್ಯಗಳು ಮಾತ್ರ ಬೆರಳೆಣಿಕೆಯಷ್ಟು. ಆದರೆ ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳ ಹೊರಟರೆ ಮುಗಿಯದಷ್ಟು ಸಿಗ್ತವೆ. ಅಂತಹ ಅನೇಕ ಸಮಸ್ಯೆಗಳ ನಡುವೆ ಬದುಕು ಸಾಗಿಸುತ್ತಿರುವ ಜನರು ಇದೀಗ ಮಳೆಯಿಂದ ಉಂಟಾದ ತೊಂದರೆಗಳನ್ನು ತಮ್ಮ ಅಳಲಾಗಿ ಹೊರಹಾಕಿದ್ದಾರೆ. ಲಿಂಗಸ್ಗೂರು ತಾಲೂಕಿನ ಚಿತ್ತಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಡೋಣಿ ಗ್ರಾಮದಲ್ಲಿ ನಿರಂತರ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ರಸ್ತೆಗಳು ಕೆಸರುಮಯವಾಗಿದ್ದು ಸಂಚಾರ ದುಸ್ತರವಾಗಿದೆ. ಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲದೆ ಮನೆಗಳ ಮುಂದೆ ನೀರು ನಿಂತಿದ್ದು ಗ್ರಾಮಸ್ಥರು ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಜಿಲ್ಲಾ ಲಿಂಗಸೂರು ತಾಲೂಕು ಚಿತ್ತಾಪುರ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಬೆಂಡೋಣಿ ಗ್ರಾಮ ಇದು. ಇದಕ್ಕೆ ಗಾಂಧಿ ಪ್ರಶಸ್ತಿ ಸಿಕ್ಕೈತಿ ಅಂದರೆ ಈ ಪ್ರಶಸ್ತಿ ಅವರು ಊರು ಅಭಿವೃದ್ಧಿ ಆಗೈತಿ ಅಂತ ಕೊಟ್ಟಿಲ್ಲ. ಅವರು ಈ ಕೆಲಸ ಅಭಿವೃದ್ಧಿ ಆಗಿಲ್ಲ ಅಂತಲೇ ಪ್ರಶಸ್ತಿ ಕೊಟ್ಟಿರ್ಬೋದಂತ ನಾವು ತಿಳ್ಕೊಂಡಿದ್ದೀವಿ. ಮೇಡಮ್ ಅವ್ರು ಮೊನ್ನೆ ರವೀಂದ್ರ ಉಪ್ಪಾರ್ ಅವ್ರು ಬಂದರು, ಆಡಳಿತ ಅಧಿಕಾರಿ ಮೇಡಮ್ ಅವ್ರು ಬಂದರು. ಅದನ್ನ ಎರಡೂ ನೋಡಿದ್ರು ಕೂಡ ಆಯ್ತು ಮಾಡ್ತೀವಿ ಒಂದು ತಿಂಗಳೊಳಗೆ 15 ದಿವಸದೊಳಗೆ ಅಂತ ಹೇಳಿದ್ರು. ಇನ್ನೂ ಇಲ್ಲಿವರೆಗೆ ಆದರೂ ಬಂದಿಲ್ಲ ಅವರು. ಏನು ಮಾಡೋದ್ರಿ, ಈಗ ಏನಿಲ್ಲ. ಇಲ್ಲಿ ಬರೀ ಲೋಕಲ್ದವ್ರು ಪಕ್ಕದ ಮನೆಯವರು ಇವ್ರು ಜಗಳಾಡೋದು ಬಿಡೋದು. ನಿಮ್ಮ ನೀನು ಬಿಡ್ಬೇಡ, ನಿಮ್ಮ ನಾ ಬಿಡ್ಬೇಡ. ಈಗ 1-2 ಮನೆ ಇದ್ರೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಈಗ 100 ಮನೆ ಅದಾವ, ಅಲ್ಲಿದ್ದು ಇಲ್ಲಿಗೆ ಯಾರು ಇದನ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಮಾಡಬೇಕು ಅಭಿವೃದ್ಧಿ ಅಧಿಕಾರಿನೇ ಮಾಡಬೇಕು, ಅವ್ರನ್ನ ಬಿಟ್ಟರೆ ಯಾರು ಮಾಡೋಕ್ಕಾಗಲ್ಲ. ಲಿಂಗಸೂರು ತಾಲೂಕಿನ ಚಿತ್ತಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಬೆಂಡೋಣಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಾವು ಇದೇ ಒಂದು ಅಭಿವೃದ್ಧಿ ಆಗದೆ ಒಂದು ಗಾಂಧೀಜಿಯವರ ಕನಸೇನು ಗ್ರಾಮ ಸ್ವರಾಜ್ಯದ ಕನಸಿತ್ತು, ಅದು ಇನ್ನೂ ಕನಸಾಗಿಲ್ಲ. ನಾಮಮಾತ್ರಕ್ಕೆ ಮಾತ್ರ ಪಂಚಾಯತಿಗೆ ಇವತ್ತು ಪ್ರಶಸ್ತಿ ಕೊಟ್ಟಿದ್ದಾರೆ. ಸುಮಾರು ಇಲ್ಲಿ ಗ್ರಾಮಸ್ಥರು ಕೂಡ ಭಾಳಷ್ಟು ಸರಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಗ್ರಾಮ ನೈರ್ಮಲ್ಯದ ಕನಸು ಕೂಡ ಇವತ್ತು ಭಾಳಷ್ಟು ನೀರಿತು ನೂಕಚ್ಚು ರೋಗಗಳ ತಾಣವಾಗಿದೆ. ಇವತ್ತು ಇಲ್ಲಿ ನಮ್ಮ ಗ್ರಾಮದಲ್ಲಿ ಮಲೇರಿಯಾ ಟೈಫಾಯ್ಡ್ ಬಂದ ಕೇಸಿ ಆಸ್ಪತ್ರೆಗೆ ದಾಖಲಾದಂಥ ಪ್ರಕರಣ ಕೂಡ ಇದ್ದಾವೆ. ಇದು ಬಹಳಷ್ಟು ಸರಿ ಕೂಡ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದರೂ ಕೂಡ ಇದು ನನಗೇನು ಸಂಬಂಧ ಇಲ್ಲ ಎನ್ನುವಂತೆ ಕೂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಲೆಮರೆಸಿಕೊಂಡಿದ್ದಾರೆ. ಇದನ್ನೇನಂತಂದರೆ ಇವತ್ತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಸಿಒ ತನಕ ಕೂಡ ನಮ್ಮೂರಿನ ಸಮಸ್ಯೆ ಗೊತ್ತಾಗಿದೆ. ಆದರೂ ಕೂಡ ಇದು ಅಭಿವೃದ್ಧಿ ಆಗಿಲ್ಲ. 4-5 ಸಲ ಕೂಡ ನಾವು ಹೋಗಿದ್ದೇವೆ ರೀ. 5 ವರ್ಷದ ತನಕ ಕೂಡ ಮಾಹಿತಿ ಕೊಟ್ಟಿದ್ದೀನಿ ಅವರಿಗೆ. ಆದರೂ ಕೂಡ ಇವತ್ತು ಅಭಿವೃದ್ಧಿ ಆಗಿಲ್ಲ. ಇದು ಪಂಚಾಯತಿಯವರಿಗೆ ಅಭಿವೃದ್ಧಿ ಅಧಿಕಾರಿನ ವಿಚಾರಿಸಿದರೆ, ನೀವು ಏನು ಮಾಡ್ಕೊಂಡ್ರು ಕೂಡ ನಾನು ನಿಮ್ಮೂರು ಅಭಿವೃದ್ಧಿ ಮಾಡಲ್ಲ, ನನ್ನ ರೆಕಮೆಂಡು ಪ್ರಿಯಾಂಕಾ ಗರಿಗೆತನ ಐತೆ ಅಂತ ಕೇಸ್ ಅವರು ಒಂದು ರಾಜಕೀಯ ಒಂದು ತಲೆದೂರಿಸ್ತಾ ಇದ್ದಾರೆ. ಇನ್ನು ಸರ್ಕಾರಿ ಶಾಲೆಯ ಪರಿಸ್ಥಿತಿ ಕೇಳಲೇಬೇಡಿ. ಶಾಲೆಯ ಆಟದ ಮೈದಾನ ಸಂಪೂರ್ಣವಾಗಿ ಮಳೆ ನೀರಿನಿಂದ ಆವರಿಸಿಕೊಂಡಿದ್ದು ತಿಪ್ಪೆಗುಂಡಿಗಿಂತಲೂ ಹೀನಾಯ ಸ್ಥಿತಿಯಲ್ಲಿ ಕಾಣಿಸುತ್ತಿದೆ. ಮಕ್ಕಳು ಆಟವಾಡಬೇಕಾದ ಮೈದಾನ ಇದೀಗ ಕೆಸರು ಮತ್ತು ನೀರಿನ ಗುಂಡಿಗಳ ಕೇಂದ್ರವಾಗಿದ್ದು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ದಿನನಿತ್ಯ ಸಂಕಷ್ಟ ಅನುಭವಿಸುವಂತಾಗಿದೆ. ಮಳೆ ಬಂದಾಗ ಶಾಲಾ ಆವರಣದಲ್ಲಿ ನೀರು ನಿಂತುಕೊಳ್ಳುವುದು ಸಾಮಾನ್ಯ ಸಮಸ್ಯೆಯಾಗಿ ಮರುಕಳಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಸದಾ ನೆಪಗಳನ್ನು ಹೇಳುತ್ತಾ ಸ್ಥಳಕ್ಕೆ ಭೇಟಿ ನೀಡದೆ ನಿರ್ಲಕ್ಷ್ಯ ತೋರಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮದ ಮೂಲಭೂತ ಸೌಕರ್ಯಗಳಾದ ಚರಂಡಿ ವ್ಯವಸ್ಥೆ, ರಸ್ತೆಗಳ ದುರಸ್ತಿ, ಸುಧಾರಣೆ ಹಾಗೂ ಶಾಲಾ ಆವರಣ ಸ್ವಚ್ಛತೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಹಾಗೂ ಪೋಷಕರು ಆಗ್ರಹಿಸಿದರು.